ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ, ಇವತ್ತು ಮಧ್ಯಾಹ್ನ ಸಾಯಂಕಾಲ ಟೈಮ್ ಬಂದು 6 ಗಂಟೆ ಆಗಿದೆ. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ನನಗೆ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಆಗಲೇ ಇಲ್ಲ. ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಓಡಾಡೋದೇ ಆಗ್ಬಿಟ್ಟಿತ್ತು ನಾನು ನಮ್ಮ ಯಜಮಾನ್ರು ಎಲ್ಲ. ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನೆನ್ನೆ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿಲ್ಲ. ಇವತ್ತಾದರೂ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಊಟ ಅಂತ ಆಯಿತು. ಮಧ್ಯಾಹ್ನ ನಾನು ವೈಟ್ ಗೀ ರೈಸ್ ಮಾಡಿದ್ದೆ, ಹಾಗೆ ಚಿಕನ್ ಗೊಜ್ಜು ಮಾಡಿದ್ದೆ. ಸುಮಾರು ದಿನ ಆಯಿತು ಚಿಕನ್ ತಗೊಬಂದು ಹೊರ್ಕೊಂಡು ಒಂದು ಅರ್ಧ kg ಚಿಕನ್ ತರಿಸಿ ಚಿಕನ್ ಗೊಜ್ಜು ಮಾಡಿದ್ದೆ. ಈಗ ಸಾಯಂಕಾಲಕ್ಕೆ ಅದೇ ಸ್ವಲ್ಪ ಗೊಜ್ಜಾದೆ, ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಸಾರು ಮಾಡಬೇಕು. ನಮ್ಮ ಚಿನ್ನಿಮ್ಮ ಅಂತೂ ಮನಗ್ಬಿಟ್ಟಿದ್ದಾಳೆ. ಅವಳಿಗೋಸ್ಕರನೇ ನಾವು ಈಗ ಓಡಾಡ್ತಿರೋದು. ಯಾಕಂದರೆ ಅವಳನ್ನ 4 ವರ್ಷ ಆಗಿದೆ, ಸ್ಕೂಲ್ಗೆ ಬೇರೆ ಸೇರಿಸ್ಬೇಕು. ಹಾಗಾಗಿ ಅವಳದು ಆಧಾರ್ ಕಾರ್ಡ್ ಒಂದು ಆಗಿತ್ತಿಲ್ಲ. ಅದ್ರದ್ದು ಇದಕ್ಕೆ ನಾವು ಓಡಾಡ್ತಿದ್ದೋ ಆಧಾರ್ ಕಾರ್ಡ್ ಮಾಡ್ಸೋಕ್ಕಂತಲೇ. ಇನ್ನೂ ಜಾಸ್ತಿ ದಿನ ಬಿಡ್ತು ಅಂದರೆ ನಮಗೆ ಸೀಟ್ ಸಿಕ್ಕಲ್ಲ, ಅವಳಿಗೆ ಸ್ಕೂಲ್ಗೆ ಸೇರ್ಸೋಕ್ಕೆ ಸೀಟ್ ಸಿಕ್ಕಲ್ಲ. ಹಾಗಾಗಿ ಬೇಗ ಅದ್ರ ಕೆಲಸ ಏನಿದೆ ಅದನ್ನ ಮುಗಿಸ್ಕೊಳ್ತಾ ಇದ್ವಿ. ಯಾಕಂದರೆ ನಮ್ಮ ಮನೆಯವ್ರಿಗೆ ಈಗ ಸ್ವಲ್ಪ ಫ್ರೀ ಇದೆ, ಸ್ವಲ್ಪ ದಿನ ತನಕ ರಜಾ ಕೊಟ್ಟಿದ್ದಾರೆ. ಹಾಗಾಗಿ ಈ ಗ್ಯಾಪಲ್ಲೇ ನಾವು ಓಡಾಡಬೇಕು. ಆಮೇಲೆ ಅವರಿಗೆ ಕೆಲಸ ಸ್ಟಾರ್ಟ್ ಆದಾಗ ರಜಾ ಹಾಕ್ಬಿಟ್ಟು ಹೋಗೋಕ್ಕಿಂತ ಆಗಲ್ಲ. ಅದಕ್ಕೆ ಅವ್ರಿಗೆ ರಜಾ ಇದ್ದಾಗಲೇ ಹೋಗಿ ಈ ಕೆಲಸ ಎಲ್ಲ ಮಾಡ್ಕೋಬೇಕು. ಹಾಗೆಯೇ ಫ್ರೆಂಡ್ಸ್, ನೆನ್ನೆ ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ದೋ. ನೆನ್ನೆ ನಾವು ಆ ದೇವಸ್ಥಾನಕ್ಕೆ ಹೋಗಿ ಒಂದು 10 ವರ್ಷದ ಮೇಲೇ ಆಗಿತ್ತು. ಆವಾಗ ಹೋಗಿದ್ದು, ಇವಾಗ ಹೋಗಿದ್ವಿ ನೆನ್ನೆ ನಾವು. ಯಾಕಂದರೆ ನನಗೂ ಹುಷಾರಿತ್ತಿಲ್ವಲ್ಲ, ಅಲ್ಲಿ ಕಟ್ಟು ಹೊಡೆದು ಎಳೆ ಎಲ್ಲ ಕಟ್ತಾರೆ. ಕಟ್ಟು ಹೊಡೆದು ಎಳೆ ಎಲ್ಲ ಕಟ್ಟಿದ್ರೆ ನಮ್ಗೆ ಏನೇ ಕಷ್ಟ ಬಂದರೂ ಅದು ಏನು ಇದಾಗುತ್ತಂತೆ, ಕಷ್ಟ ಅಲ್ಲ ಪಾರ ಆಗುತ್ತಂತೆ. ಹಾಗಾಗಿ ನನಗೆ ಸ್ವಲ್ಪ ಬಲಗಾಲೆಲ್ಲ ಸ್ವಲ್ಪ ನೋಯ್ತಿತ್ತು. ಅದಕ್ಕೆ ಎಳೆ ಕಟ್ಸಮ್ಮ ಅಂತ ಹೇಳ್ಕೊಂಡು ಹೋಗಿದ್ದೆ. ಯಾಕಂದರೆ ನನಗೂ ಹುಷಾರಿತ್ತಿಲ್ಲಲ್ವಾ, ಗುಳ್ಳೆ ಬೇರೆ ಇದ್ಬಿಟ್ಟು. ಈಗ ಪರವಾಗಿಲ್ಲ, ವಾಸಿಯಾಗಿದೆ. ಸ್ವಲ್ಪ ಕೂತ್ಕೊಳ್ಳೋದೆಲ್ಲ ಮಾಡ್ಬೋದು. ಈಗ ಕೂತ್ಕೊಂಡೇ ಮಾತಾಡ್ತಾ ಇದ್ದೀನಿ, ಕೂತ್ಕೊಂಡೆಲ್ಲ ಮಾಡ್ಬೋದು. ಆದರೂ ನಾನು ವೀಡಿಯೋ ಮುಂದೆ ಕೂತ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹೆಂಗೋ ತಳ್ಳಿಗೆ ಬೆಳ್ಳಿಗೆ ಮಾಡಿ ಒಂದು ಸೈಡೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಅದು ಗೊತ್ತಾಗ್ತಿತ್ತಿಲ್ಲ, ವೀಡಿಯೋ ಮುಂದೆ ನಾನು ಯಾವ ಇದರಲ್ಲಿ ಕೂತಿದ್ದೀನಿ ಅನ್ನೋದು ಗೊತ್ತಾಗ್ತಿತ್ತಿಲ್ಲ. ಗಾಡಿಯಲ್ಲಿ ಕೂತ್ಕೊಂಡ್ರೆ ಸಹ ಸ್ವಲ್ಪ ನೋವಾಗ್ತಿತ್ತು ಬ್ಯಾಕು. ಈಗ ಪರವಾಗಿಲ್ಲ, ವಾಸಿಯಾಗಿದೆ. ಆಮೇಲೆ ಸ್ವಲ್ಪ ಒಂದು 10-15-20 ಕಿಲೋಮೀಟ್ರ್ ದೂರ ಏನೋ ಹೋಗ್ಬೇಕೇನೋ. 2 ವೀಲರಲ್ಲಿ ಹೋಗ್ಬಿಟ್ಟಿದ್ದಲ್ವಾ, ಫುಲ್ಲು ತಲೆನೋಯ್ತಾಯಿತ್ತು ನನಗೆ. ಬರೋವಾಗ ಇಲ್ಲಿಂದ ಹೋಗಿ ಚೆನ್ನಾಗಿ ಹೋಗಿದ್ದಷ್ಟೇ, ಆ ದೇವಸ್ಥಾನದೆಲ್ಲ ಮನೆಗೆ ಬರೋ ಗಂಟ ನನಗೆ ಸಾಕಾಗೋಯ್ತು. ಫುಲ್ಲು ತಲೆನೋಯ್ತಾಯಿತ್ತು ನನಗೆ. ಹಂಗೆ ಟ್ರಾವೆಲ್ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಟ್ರಾವೆಲ್ ಮಾಡಿದ್ರೆ ಈ ಗಾಳಿ ಇದಕ್ಕೆ ನನಗೆ ಆಗಲ್ಲ. ತಲೆಲ್ಲ ಫುಲ್ಲು ನೋವು ಬಂದ್ಬಿಡುತ್ತೆ. ಯಾವ ಥರ ನೋಯ್ತದೆ ಅಂದರೆ ಅಷ್ಟು ತಲೆ ಫುಲ್ಲು, ಈ ಕಡೆಲ್ಲ ಫುಲ್ಲು ಹಿಡ್ಕೊಬಿಡುತ್ತೆ, ತಲೆ ಫುಲ್ಲು ಹಿಡ್ಕೊಬಿಡುತ್ತೆ. ಗಾಳಿ ಒಬ್ರೊಬ್ರಿಗೆ ಗಾಳಿ ಅಂದರೆ ಆಗಲ್ವಲ್ಲ, ಆ ಥರ. ನನಗೆ ಟ್ರಾವೆಲ್ಗೆ ಹೋಗೋದು ಅಂದರೆ ಇಷ್ಟ. ಆದರೆ ಈ ತಲೆ ನೋವಿಂದ ನಮಗೆ ಸ್ವಲ್ಪ ಓಡಾಡೋದಂದ್ರೆ ಭಯನೇ. ಹಾಗಾಗಿ ಒಂದು 20 ಕಿಲೋಮೀಟ್ರ್ ದೂರ ಇರ್ಬೋದೇನೋ. ಇಲ್ಲಿಂದ ಹೋಗೋದು ಚೆನ್ನಾಗೇ ಹೋಗಿದ್ದೀನಿ, ಅಲ್ಲಿಂದ ಬರೋಕೆ ಮಾತ್ರ ಸ್ವಲ್ಪ ತಲೆನೋವಿತ್ತು. ತಲೆನೋವು ಅಂದರೆ ಎಲ್ಲಿ ನೋಡೋಕ್ಕಾಗಲ್ಲ, ಆ ಥರ ಆಗ್ಬಿಟ್ಟಿತ್ತು ನನಗೆ. ಮನೇಲಿ ಬಂದು ಒಂದು ಅರ್ಧ ಮಾತ್ರೆ ನುಂಗಿದ್ರೇ ವಾಸಿ ಆಗೋದು. ವಿಕ್ಸು ಎಲ್ಲ ತೀಡಿದ್ರೆ ನನಗೆ ಅಂಟೋದೇ ಇಲ್ಲ. ಹಾಗಾಗಿ ಒಂದು ಅರ್ಧ ಮಾತ್ರೆ ನುಂಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಕುಡಿದೆ. ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಸಹ ನಾನು ಸ್ವಲ್ಪ ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾಕೆಂದರೆ ನಾವು 10 ವರ್ಷದ ಹಿಂದೆ ಹೋದಾಗ ಯಾವ ಥರ ಇತ್ತು ಆ ಥರ ಈಗ ಇಲ್ಲ. ದೇವಸ್ಥಾನ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಹೊಸ್ದಾಗಿ.
ಅದಕ್ಕೆ ಸ್ವಲ್ಪ ಸ್ವಲ್ಪ ವೀಡಿಯೋ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಮನೇಲಿ ಬಂದು ವೀಡಿಯೋ ಮಾಡೋಣ ಅಂದರೆ ವೀಡಿಯೋ ಮಾಡೋಕ್ಕೆ ನನಗೆ ಆಗ್ತಿತ್ತಿಲ್ಲ, ಅಷ್ಟು ತಲೆನೋಯ್ತಿತ್ತಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆ ಸಹ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಇದೊಂದು ಓಡಾಟದಿಂದ. ಅದಕ್ಕೆ ಸಾಯಂಕಾಲ ಮೇಲೆ ಮಾಡೋಣ ಅಂದ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಅದರದ್ದು ನೆನ್ನೆದು ದೇವಸ್ಥಾನದ ವೀಡಿಯೋಸ ನಾ ಇದರಲ್ಲಿ ಸೇರಿಸ್ತೀನಿ. ನೋಡಿ, ನಾನು ಚಿನ್ನಿ ಮಲ್ಲಿ ಮನಗಿದ್ದಾಳೆ ನೋಡಿ, ಅವಳನ್ನ ಕೆಳಗೆ ಮನಗಿಸಿದ್ದೀನಿ. ಚಾಪೆ ಹಾಸ್ಬಿಟ್ಟು ಅವಳು ಕೆಳಗಡೆ ಮನಿಕೊಳ್ಳೋದವಳು, ಈ ಕಡೆಯಿಂದ ಒದ್ದಾಡ್ಕೊಂಡು ಮನಿಕೊಳ್ತಾಳಲ್ಲ, ಹಾಗಾಗಿ ನೋಡಿ ವೈಟ್ ಗೀ ರೈಸು ಒಂದು ಸ್ವಲ್ಪ ಇದೆ ಅಷ್ಟೇ. ರಾತ್ರಿಗೆ ಏನಾದರೂ ಚಪಾತಿ ಅಥವಾ ಮುದ್ದೆ ಮಾಡಬೇಕು. ಆಮೇಲೆ ಇಲ್ಲಿ ಸ್ವಲ್ಪ ಒಂದೆರಡು ಪೀಸ್ ಕಬಾಬ್ಗೆ ಕಲಸಿಟ್ಟಿದ್ದು ಹಂಗೆ ಐತೆ, ಅದು ಈಗ ಸುಡಬೇಕು. ನೋಡಿ ಚಿಕನ್ ಗೊಜ್ಜು ಸ್ವಲ್ಪ ಅದ. ಫ್ರೆಂಡ್ಸ್, ಇನ್ನೂ ನಾನು ಟೀ ಕುಡ್ದಿಲ್ಲ, ಟೀ ಕುಡಿಬೇಕು. ನಮ್ಮ ಮನೆಯವರು ಊಟ ಎಲ್ಲ ಮುಗಿಸ್ಕೊಂಡು ಏನು ಕ್ವಾರೆಗೆ ಹೋಗಿದ್ದು ಬರ್ತೀನಿ ಅಂದ್ಕೊಂಡು ಹೋಗಿದ್ದಾರೆ. ಅವ್ರು ಬಂದಮೇಲೆ ಏನು ಟೀ ಕಾಯ್ಸೋಕ್ಕಾಗೋದು, ಯಾಕಂದರೆ ಈಗ ನಾನು ಕಾಯಿಸ್ಕೊ ಕುಡಿದ್ಬಿಟ್ರೆ ಪುನಃ ಅವ್ರು ಬಂದಾಗ ಪುನಃ ಒಂದು ಸಲ ಮಡಗಬೇಕು. ಅದಕ್ಕೆ ಒಟ್ಟಿಗೆ ಮಡಗ್ಬಿಡೋಣ ಅಂದ್ಕೊಂಡು ಇನ್ನೊಂದು ಅರ್ಧ ಗಂಟೆಲಿ ಬರ್ಬೋದು. ಅಷ್ಟ ತನಕ ಇವಳನ್ನೇ ಏಳಿಸ್ಬಿಡ್ತೀನಿ, ಯಾಕಂದರೆ ಇವಳು ಜಾಸ್ತಿ ಹೊತ್ತು ಮನಿಕೊಬಿಟ್ರೆ ಆಮೇಲೆ ರಾತ್ರಿ ಮನಿಕೊಳ್ಳಲ್ಲ. ನನಗೇನು ತೊಂದರೆ ಕೊಡೋಲ್ಲ, ಅವ್ರ ಅಪ್ಪನಿಗೆ ತೊಂದರೆ ಕೊಡೋದವಳು. ನಾನೇನೋ ಸುಮ್ಮನೆ ಮನಿಕೊಳ್ತೀನಿ, ಅವ್ರ ಅಪ್ಪನಿಗೆ ತೊಂದರೆ ಕೊಡೋದವಳು. ಅಪ್ಪನ ಮುದ್ದಿನ ಮಗಳು ಇವಳು. ಹಾಗೆಯೇ ನೋಡಿದ್ರಲ್ಲ, ಹಾಗೆ ನಾಳೆ ನೆನ್ನೆದು ವೀಡಿಯೋಸ ನಾನು ಇದರಲ್ಲಿ ನಾನು ಹಾಕ್ತೀನಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆನ ವೀಡಿಯೋದಲ್ಲಿ ಸಿಗ್ತೀನಿ. ಯಾರು ನನ್ನ ಚಾನಲ್ ಫಸ್ಟಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ಗಳನ್ನ ಓದಲಿಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಾಳೆನ ವೀಡಿಯೋದಲ್ಲಿ ಸಿಗ್ತೀನಿ. ಒಂದು ವರ್ಷದಿಂದ ಹಬ್ಬ ಮಾಡಿರಲಿಲ್ಲ ಅಂತ, ಈ ವರ್ಷ ಹಬ್ಬ ಮಾಡಿರಲಿಲ್ಲ ಅಂತ. ಎಂತ ಹಬ್ಬನ? ಮಾರಿ ಹಬ್ಬ, ದಂಡ ಮಾರಿ ಹಬ್ಬ. ಹೋಗಿ ಹೋಗಿ ಬಿದ್ದರ ಅಪ್ಪನ. ಆಯ್ತು, ಯಾಕಮ್ಮೆ ಇರಲ್ವಲ್ಲ ಅದಕ್ಕೆ. ಅಮ್ಮ ಆಮೇಲೆ ನೀವೇನು ಬಂದಿದ ಏನ?
ರಾತ ಇಲ್ಲಿಂದ ಕುಂತದ ಬೇಡ ಮನಗೋಗಿ ಮನಗೋಗಿ ನಿಂಗ ಹಿಡಕಲಾದ ಸುಮ್ಮನೆ ಬೇಡ ಬೇಡಕ್ಕಪ್ಪ ಇಲ್ಲಿ ಒಳಗಾಗ್ತೀನಿ ಸುಮ್ಮನೆ ಒಳಗಾಗ್ತೀನಿ. ಫ್ರೆಂಡ್ಸ್ ಇದೇ ನೋಡಿ ಗುಂಬಳಿ ತಾಯಿ ದೇವಸ್ಥಾನ ಅಂತ. ಈಗ ತುಂಬ ಹೊಸ್ದಾಗಿ ಮಾಡಿದ್ದಾರೆ. ಮೊದಲು ಬೇರೆ ಥರ ಇತ್ತು ದೇವಸ್ಥಾನ, ಅಂದರೆ ಹಳೆಯ ದೇವಸ್ಥಾನ. ಈಗ ಹೊಸ್ದಾಗಿ ಕಟ್ಟಿದ್ದಾರೆ. ಇಲ್ಲಿ ನೋಡಿ ಮರದ ಕೆಳಗೆಲ್ಲ ಅಡುಗೆ ಮಾಡ್ತಾರೆ. ಇಲ್ಲಿ ಏನಂದರೆ ಕೋಳಿ ಎಲ್ಲ ತಗೊಬಂದು ಕುಯ್ತಾರೆ. ಇಲ್ಲಿ ಪಕ್ಕದಲ್ಲೇ ಕೋಳಿ ಎಲ್ಲ ಕುಯ್ತಾಯಿದ್ರು. ನಾನು ಕೋಳಿ ಗಿಳಿ ಕುಯ್ಯೋದೆಲ್ಲ ನೋಡಲ್ಲ ನಾನು. ಕೋಳಿ ಕುಯ್ದುಬಿಟ್ಟು ಇಲ್ಲೇ ಅಡುಗೆ ಮಾಡೋರು ಮಾಡ್ತಾರೆ, ಮನೆಗೆ ತಗೊಂಡೋಗಿ ಅಡುಗೆ ಮಾಡೋರು ಮಾಡ್ತಾರೆ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಮೊದಲೇ ಒಂಥರ ಇತ್ತು, ಈಗ ಒಂಥರ ಇದೆ ನೋಡಿ. ಟೈಲ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಜಾಗನೂ ತುಂಬ ಅಗಲಾಗಿದೆ ನೋಡಿ. ಇಲ್ಲಿ ಈ ಮರ ಕಾಣ್ತಾ ಇದೆಯಲ್ಲ, ನಾನು ಇಲ್ಲಿ ಕಟ್ಟು ಹೊಡಿಯೋದು, ಕಟ್ಟು ಹೊಡೆದ್ಬಿಟ್ಟು ಕಟ್ಟು ಹೊಡಿತಾರೆ. ಕಟ್ಟು ಹೊಡಿಯೋದು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಅಲ್ಲಿ ಕೂತ್ಕೊಂಡು ಹೊಡಿತಾ ಇದ್ದಾರೆ. ಪಕ್ಕದಲ್ಲೇ ಒಂದು ಛತ್ರ ಇದೆ, ಕಲ್ಯಾಣ ಮಂಟಪ. ಅಲ್ಲಿ ಒಂದು ಮದುವೆನೂ ನಡೀತಾ ಇತ್ತು. ತುಂಬ ದೊಡ್ಡದಾಗಿದೆ ಕಲ್ಯಾಣ ಮಂಟಪ. 2 ಅಂತಸ್ತು, ಕೆಳಗೆ ಒಂದು ಮೇಲೆ ಒಂದಿದೆ ನೋಡಿ. ಇದು ಕೋಳಿ ಕುಯ್ತಾ ಇದ್ದಾರೆ ಅಲ್ಲಿ. ಅದು ನೋಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ ನಮಗೆ. ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ, ತುಂಬ ಸೂಪರಾಗಿದೆ. ನಾನು 10 ವರ್ಷದಿಂದ ಬಂದಿದ್ದು ಈ ದೇವಸ್ಥಾನಕ್ಕೆ.